ವೆಂಕಟರಾಯಪ್ಪನವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆಯ ಪ್ರಯುಕ್ತ ಅನ್ನ ಸಂತರ್ಪಣೆ. ಹೂವಿನ ಮಾರ್ಕೆಟ್ ಹತ್ತಿರ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ ಕೆವಿಟಿ ಪಾಲಿಟೆಕ್ನಿಕ್ ಸಿಬ್ಬಂದಿ, ಕೆವಿ ಕ್ಯಾಂಪಸ್ ವರ್ಗದವರು. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ. ಮಾಡಿ ರಕ್ತದಾನ ಮಾಡಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿವಿ ವೆಂಕಟರಾಯಪ್ಪನವರು ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಹುಟ್ಟುಹಾಕಿ ಅವರದೇ ಆದಂತಹ ಸಮಾಜ ಸೇವೆ ಮಾಡಿಕೊಂಡು ಬಂದಿರ್ತಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ 23ನೇ ತಾರೀಕು ಬೃಹತ್ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಇಂದು ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಗರದ ಅನೇಕ ಕಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅತಿ ಹೆಚ್ಚು ರೈತರು ಹೂವಿನ ಮಾರುಕಟ್ಟೆಗೆ ಬರುವುದರಿಂದ ನಮ್ಮ ಸಿಬ್ಬಂದಿ ವರ್ಗದವರು ಹೂವಿನ ಮಾರುಕಟ್ಟೆಯಲ್ಲಿ ಸಹ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದಾರೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ, 23ನೇ ತಾರೀಕು ಜಿಲ್ಲೆಯ ಎಲ್ಲ ಯುವಕರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಸ್ವಯಂ ಪ್ರೇರಿತವಾಗಿ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮುಖಾಂತರ ಒಂದು ಜೀವವನ್ನ ಉಳಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ಕೆವಿ ನವೀನ್ ಕಿರಣ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಹುಟ್ಟುಹಾಕಿ 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದಂತಹ ದಿವಂಗತ ಸಿವಿ ವೆಂಕಟರಾಯಪ್ಪನವರು ಅವರ ಹುಟ್ಟುಹಬ್ಬ ಜುಲೈ 30ನೇ ತಾರೀಕು. ಅದರ ಅಂಗವಾಗಿ 23ನೇ ತಾರೀಕು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇಂದು 15ನೇ ತಾರೀಕು ನಗರದ ವಿವಿಧ ಕಡೆಗಳಲ್ಲಿ ನಮ್ಮ ಅಂಬಾಭವಾನಿ ಹೋಟೆಲ್ ಹತ್ರ, ನಗರಸಭೆಯ ಕಚೇರಿ ಮುಂದೆ, ಇಲ್ಲಿ ಹೂವಿನ ಮಾರ್ಕೆಟ್ ನಲ್ಲಿ, ಸಿವಿಲ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಮಂಚನಹಳ್ಳಿ, ಮಂಡಿಕಲ್ಲು, ಪೆರೇಸಂದ್ರ, ನಂದಿ, ಇನ್ನು ಅನೇಕ ಜಾಗಗಳಲ್ಲಿ ಇವತ್ತು ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಇದೆಲ್ಲರ ಮೇಲುಸ್ತುವಾರಿಯನ್ನ ಮಾಡಿದ್ದು, ಇಲ್ಲಿ ಹೂವಿನ ಮಾರ್ಕೆಟ್ ನ ಬಳಿ ನಮ್ಮ ಕೆವಿಟಿ ಪಾಲಿಟೆಕ್ನಿಕ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನ ತುಂಬಾ ಮುಖ್ಯ. ಹಸಿದ ಹೊಟ್ಟೆಗೆ ಅನ್ನ ಕೊಡೋದಕ್ಕಿಂತ ಒಳ್ಳೆ ಕೆಲಸ ಇಲ್ಲ. ಹಾಗಾಗಿ ಈ ಕೆಲಸವನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಅನೇಕ ಸ್ಥಳಗಳಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ 23ನೇ ತಾರೀಕು ನಡೀತಕ್ಕಂಥ ಬೃಹತ್ ರಕ್ತದಾನ ಶಿಬಿರಕ್ಕೆ ಎಲ್ಲ ರಕ್ತದಾನಿಗಳು ಆಗಮಿಸಿ ಈ ಒಂದು ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಿವಿ 111ನೇ ಜಯಂತಿ ಪ್ರಯುಕ್ತ ಹಾಗೂ ದತ್ತಿ ದಿನಾಚರಣೆ ಅಂಗವಾಗಿ ಭಾರಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರನ್ನು, ಮಕ್ಕಳು ಹಾಗೂ ವೃದ್ಧರಿಗೂ ಈ ರಕ್ತದಾನದಿಂದ ಅನುಕೂಲವಾಗಲಿದೆ. ದಯವಿಟ್ಟು ಬಂದು ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಕೆವಿಟಿ ಸಿಬ್ಬಂದಿ ವರ್ಗದವರು, ನಮ್ಮ ಭಾಗದ ಶಿಕ್ಷಣ ಭೀಷ್ಮ ಹಾಗೂ ರಾಜಕೀಯ ಭೀಷ್ಮ ಎಂದು ಜನರ ಮನಸ್ಸಿನಲ್ಲಿ ಗುರುತಿಸಿಕೊಂಡಿರುವ ಸಿವಿ ವೆಂಕಟರಾಯಪ್ಪನವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆಯ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ದಿನಾಂಕ 23 ಜುಲೈ 2026ರಂದು ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಾ ಜನತೆಯಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ರಕ್ತದಾನ ಮಾಡಿ ಜೀವನ ಉಳಿಸುವ ಕೆಲಸ ಮಾಡಿ. ಒಬ್ಬರು ರಕ್ತದಾನ ಮಾಡುವುದರಿಂದ 3 ಜೀವ ನೀವು ಉಳಿಸಿದಂತೆ ಆಗುತ್ತದೆ ಎಂದರು. ನಾನು ಉಮಾ ಜಿಎಸ್, HOD ಆಫ್ ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ನಮ್ಮ ಪೂಜ್ಯ ತಂದೆಯ ಸಮಾನರಾದ ಶ್ರೀ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 23ನೇ ತಾರೀಕು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತಾರೆ. ಅದರ ಪ್ರಯುಕ್ತ ಎಲ್ಲರೂ ಬಂದು ರಕ್ತದಾನವನ್ನು ಮಾಡಬೇಕಾಗಿ ವಿನಂತಿ. ಹಾಗೆಯೇ ಒಬ್ಬ ಮನುಷ್ಯ ರಕ್ತದಾನವನ್ನು ಮಾಡಿದರೆ ಅವನಿಗೆ
ಫ್ರೀ ಆಗಿ ಮೆಡಿಕಲ್ ಸ್ಕ್ರೀನಿಂಗ್ ಆಗುತ್ತೆ, ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ಒಬ್ಬರು ರಕ್ತದಾನ ಮಾಡಿದರೆ ಅದರಿಂದ 3 ಜನರಿಗೆ ಪ್ರಯೋಜನವಾಗುತ್ತೆ. ಆ ರಕ್ತವನ್ನು RBC, WBC ಮತ್ತು ಪ್ಲೇಟ್ಲೆಟ್ಸ್ ಆಗಿ ವಿಂಗಡಿಸಿ 3 ಜನಕ್ಕೆ ಅದನ್ನು ದಾನ ಮಾಡುತ್ತಾರೆ. ಸೊ ಇದರಿಂದ ಎಲ್ಲರಿಗೂ ಪ್ರಯೋಜನ ಆಗುತ್ತೆ. ನಮಗೆ ಒಬ್ಬರಿಗೆ ದಾನ ಮಾಡಿದೀವಿ ಅನ್ನೋದ್ರಿಂದ ನಮ್ಮ ಮನೋಸ್ಥಿತಿನೂ ತುಂಬಾ ಉಲ್ಲಾಸಕರವಾಗಿರುತ್ತದೆ. ಸೊ ಎಲ್ಲರೂ ಬಂದು ರಕ್ತದಾನ ಮಾಡಬೇಕಾಗಿ ವಿನಂತಿ. ನಮ್ಮ ಯುವ ಮುಖಂಡರಾದ KV ನವೀನ್ ಕಿರಣ್ ರವರು ಪ್ರತಿ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಾರೆ. ಅವರ ಉದ್ದೇಶ ಒಂದೇ, ರಕ್ತದ ಕೊರತೆಯಿಂದ ಯಾರೊಬ್ಬ ಜೀವವೂ ಕಳೆದುಕೊಳ್ಳಬಾರದು ಅನ್ನೋದು. ಆ ಉದ್ದೇಶದಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುತ್ತಾರೆ ಎಂದರು. ನಮಸ್ಕಾರ. ಈ ಭಾಗದ ಶಿಕ್ಷಣ ಭೀಷ್ಮ CV ವೆಂಕಟರಾಯಪ್ಪನವರು ಹಾಗೂ ರಾಜಕೀಯ ಭೀಷ್ಮರಾದಂತಹ 3 ಬಾರಿ ಶಾಸಕರಾಗಿರ್ತಕ್ಕಂಥವರು, ಅವರು 101ನೇ ಜಯಂತಿ ಪ್ರಯುಕ್ತ ಹಾಗೂ ಅವರು ಸ್ಥಾಪಿಸಿರ್ತಕ್ಕಂಥ KV ಮತ್ತು ಬಂಟಗಿರಿ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಇದೇ ತಿಂಗಳು ಜುಲೈ 23ನೇ ತಾರೀಕು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಮಹಾಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳುವುದೇನೆಂದ್ರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಜೀವ ಉಳಿಸಿ. ಒಬ್ಬರು ನೀವು ರಕ್ತದಾನ ಮಾಡಿದ್ರೆ 3 ಜೀವಗಳಿಗೆ ಅನುಕೂಲ ಆಗುತ್ತೆ. ನಮ್ಮ ಈಗಿನ ಅಧ್ಯಕ್ಷರಾದಂತಹ KV ಮತ್ತು ಪಂಚಗಿರಿ ಅಧ್ಯಕ್ಷರಾದಂತಹ ಯುವ ಮುಖಂಡರಾದಂತಹ KV ನವೀನ್ ಕಿರಣ್ ರವರು ದತ್ತಿ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಚಿಕ್ಕಬಳ್ಳಾಪುರದಲ್ಲಿ ರಕ್ತದ ಹೊಳೆಯನ್ನು ಹರಿಸಿರುತ್ತಾರೆ. ಕಳೆದ ಬಾರಿ 2800 ಯೂನಿಟ್ಗಳ ಬೃಹತ್ ಮೊತ್ತದ ರಕ್ತವನ್ನು ಸಂಗ್ರಹಿಸಿ ದೇಶಕ್ಕೆ ಮಾದರಿಯಾಗಿರುತ್ತಾರೆ. ಈ ಬಾರಿ ಅವರ ಗುರಿ ಅದಕ್ಕಿಂತ ಹೆಚ್ಚಿನಾಗಿ ಎಂದರೆ 5,000ಕ್ಕೂ ಹೆಚ್ಚು ಯೂನಿಟ್ಗಳ ರಕ್ತವನ್ನು ಸಂಗ್ರಹಿಸಲು ಈಗಾಗಲೇ ನಾವು ಬೃಹತ್ ರಕ್ತದಾನ ಶಿಬಿರಕ್ಕೆ ಸಿದ್ಧತೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾನು KVT ಪಾಲಿಟೆಕ್ನಿಕ್ ನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಮತ್ತು YRCಯ ಕೋಆರ್ಡಿನೇಟರ್ ಆಗಿ ಸಹ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಾವು ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ರೈತ ಬಾಂಧವರಿಗೆ CV ಅವರ ಜಯಂತಿಯ ಪ್ರಯುಕ್ತ ಅನ್ನದಾನ ಏರ್ಪಡಿಸಲಾಗಿದೆ. ಎಲ್ಲರೂ ಭಾಗವಹಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಹಾಗೂ ರಕ್ತದಾನದ ಶಿಬಿರದ ಬಗ್ಗೆ ಕೂಡ ನಾವು ಅರಿವು ಮೂಡಿಸಲಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಮಹಾಜನತೆಗೆ ಇಷ್ಟೇ, ರಕ್ತದಾನ ಮಾಡಿ ಜೀವ ಉಳಿಸಿ. ಇದರಿಂದ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ, ಸಮಾಜ ಸೇವೆ. ನಮ್ಮ ನವೀನ್ ಕಿರಣ್ ಸರ್ ಅವ್ರದ್ದು ಯಾವುದೇ ಹಾಸ್ಪಿಟಲ್ ಇಲ್ಲ, ಆದ್ರೆ ಕ್ಲಿನಿಕ್ ಇಲ್ಲ. ಎಷ್ಟು ರಕ್ತ ಸಂಗ್ರಹಣೆ ಮಾಡ್ತಾರೋ ಅಷ್ಟು ರಕ್ತನು ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ನೀಡ್ತಾರೆ. ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಲಿಕ್ಕೆ ಅವರು ಮಹಾನ್ ಭಾವರಾಗಿ ಉದ್ಭವಿಸಿದ್ದಾರೆ. ಪ್ರತಿ ವರ್ಷನೂ ಚಿಕ್ಕಬಳ್ಳಾಪುರ ಜನತೆಗೆ ರಕ್ತವನ್ನು ನೀಡಿ ಎಷ್ಟೋ ಜೀವವನ್ನು ಉಳಿಸಿರುತ್ತಾರೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಂತಾ ಇದ್ದೀನಿ, ಎಲ್ಲರೂ 23ನೇ ತಾರೀಕು ನಾವೊಂದು ವಿಡಿಯೋ ಮುಖಾಂತರ ನಿಮ್ಗೆ ಏನ್ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಮ್ಯಾಕ್ಸಿಮಮ್ ಅಂತಂದ್ರೆ 15ರಿಂದ 20 ನಿಮಿಷ ನಿಮ್ಗೆ ಇಲ್ಲಿ ಇರ್ತಕ್ಕಂಥದ್ದು. ಅರ್ಧ ಗಂಟೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಮುಗಿದೋಗ್ತದೆ. ಅರ್ಧ ಗಂಟೆ ನೀವು ಸಮಯ ತಗೊಂಡು CVV ಕ್ಯಾಂಪಸ್ ಇಂಡೋರ್ ಸ್ಟೇಡಿಯಂ ನಲ್ಲಿ ಬಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.